ಹುಳಿಯಾರು ಪಟ್ಟಣದ ಮಸೀದಿಯಲ್ಲಿ ಮತ್ತು ಚಿಕ್ಕನಾಯಕನಹಳ್ಳಿ ಬಸವೇಶ್ವರ ನಗರದ ಈದ್ಗಾ ಮೈದಾನದಲ್ಲಿ ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು, ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿರವರು ಮುಖಂಡರು ಹಾಗೂ ಮುಸಲ್ಮಾನ್ ಬಾಂಧವರೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸಲಾಯಿತು. ರಂಜಾನ್ ತಿಂಗಳು ಆತ್ಮಶುದ್ಧಿ, ಸಹನೆ, ದಯೆ ಮತ್ತು ಸಹೋದರತ್ವದ ಸಂಕೇತವಾಗಿದ್ದು, ಈ ಪವಿತ್ರ ತಿಂಗಳ ಅಂತ್ಯದಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನು ಸಂತೋಷದಿಂದ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಅಲ್ಲಾಹ್ ನಿಮ್ಮೆಲ್ಲರಿಗೂ ಆರೋಗ್ಯ, ಶಾಂತಿ ಮತ್ತು ಸಮೃದ್ಧಿ ನೀಡಲಿ ಎಂದು ಪ್ರಾರ್ಥಿಸಿ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು, ಮುಸಲ್ಮಾನ್ ಬಾಂಧವರು, ಮುಖಂಡರು ಹಾಗೂ ಆತ್ಮೀಯರು ಭಾಗವಹಿಸಿದ್ದರು. ಒಂದು ತಿಂಗಳ ಕಾಲ ಉಪವಾಸವನ್ನು ಮಾಡಿ ದೇವರ ಮೊರೆ ಹೋಗಿರ್ತಕ್ಕಂಥದ್ದು, ಅದೆಲ್ಲ ಒಂದು ಸಂಪ್ರದಾಯಗಳು ಚಾಚು ತಪ್ಪದೆ ಮಾಡ್ಕೊಂಬರ್ತಕ್ಕಂಥದ್ದನ್ನು ನಾನು ನೋಡ್ತೀನಿ. ಹಲವಾರು ಜನ ಮನೆಯಲ್ಲಿ ದಿನಕ್ಕೆ 5-6 ಸಲ ನಮಾಜನ್ನು ಮಾಡ್ತಕ್ಕಂಥದ್ದು ಎಲ್ಲದನ್ನು ಕೂಡ ನೋಡಿದಾಗ ಖಂಡಿತ ಇವತ್ತು ಈ ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಹೋಗಬೇಕು. ಅದರಿಂದನೇ ನಾವೆಲ್ಲರೂ ಕೂಡ ಇಷ್ಟು ಸುಭಿಕ್ಷವಾಗಿ ಒಂದು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾನಾದರೂ ಕೂಡ ಬಯಸ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಬರ್ತಾ ನಾನು ನೋಡಿದೆ, ಆ ಮೊದಲೇನು ನಾವು ಈದ್ಗಾದಲ್ಲಿ ನಾವು ಪ್ರೇಯರ್ ಮಾಡ್ತಾಯಿದ್ವಿ, ಅದ್ರ ಸುತ್ತ ಎಲ್ಲ ಜಾಗಗಳು ಕೂಡ ಈಗ ಸೈಟಾಗಿ ಪರಿವರ್ತನೆ ಆಗಿದೆ. ಅವತ್ತೇನೋ ಎಲ್ಲರೂ ಕೂಡ ಒಂದು ದೊಡ್ಡ ಮನಸ್ಸು ಮಾಡಿ ಆಲೋಚನೆ ಮಾಡಿ ನಾವೆಲ್ಲ ಇವತ್ತು ಈ ಜಾಗವನ್ನು ಪಡೆದೇ ಇದ್ದಿದ್ರೆ ಖಂಡಿತ ನಮ್ಗೆ ಎಲ್ಲಿಗೆ ಹೋಗ್ಬೇಕಿತ್ತು ಅಂತಕ್ಕಂಥದ್ದು ನಾನು ಬರ್ತಾ ಅದನ್ನೇ ಯೋಚನೆ ಮಾಡಿದೆ. ಇವತ್ತು ಬಾಬು ಕುಳ್ಳೆ ಬಾಬು ನಾವೆಲ್ಲ ಇದ್ದೀವಿ, ಅವತ್ತೆಲ್ಲರೂ ಕೂಡ ನಾವು ಸೇರಿಕೊಂಡು ಯಾರ್ದೋ ಒಂದು ಜಮೀನನ್ನ ಅವತ್ತಿನ ರೇಟ್ಗೆ ನಾವು ಅವತ್ತು ಖರೀದಿ ಮಾಡದೇ ಇದ್ದಿದ್ರೆ ಈ ಪ್ರಸಂಗ ಇವತ್ತು ಎಲ್ಲಿಗೆ ಹೋಗ್ತಾ ಇತ್ತು ಇವತ್ತು ಅಂತಕ್ಕಂಥದ್ದು ಆಲೋಚನೆ ಮಾಡಿದಾಗ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆದರೆ ಇವತ್ತು ಒಂದು ಸೈಟ್ಗೆ ಇಲ್ಲಿ ಬೆಲೆ ಏನಾಗಿದೆ, 25 ಲಕ್ಷ ರೂಪಾಯಿವರೆಗೂ ಹೋಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಕೇಳಿದೆ. 25 ಲಕ್ಷ ಅಂದರೆ 1 ಎಕರೆಗೆ ಎಷ್ಟು? 20 ಸೈಟ್ ಮಾಡ್ತೀವಿ ಅಂದರೂ 50 ಕೋಟಿ ರೂಪಾಯಿ ಬೇಕಾಗ್ತದೆ. 5 ಕೋಟಿ ರೂಪಾಯಿ ಈ ಥರ ದಿನೇ ಗಗನಕ್ಕೆ ಏರ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಆಸ್ತಿ ಮಾಡಬೇಕು, ಮಕ್ಕಳನ್ನು ಕೂಡ ಆಸ್ತಿ ಮಾಡಬೇಕು, ಜೊತೆಗೆ ಸಮಾಜದ ಆಸ್ತಿನೂ ಕೂಡ ಉಳಿಸ್ಕೊಂಡು ಹೋಗುವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಇವತ್ತು ಇನ್ನೊಂದು ಖುಷಿ ವಿಚಾರನೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವತ್ತು ನಾವು ರಂಗಣ್ಣ ಇವರೆಲ್ಲ ನಮ್ಮನ್ನೆಲ್ಲ ಅವತ್ತು ನಮ್ಮನ್ನು ಮುಸ್ಲಿಮ್ಸ್ ಹೆಸರಿಟ್ಬಿಟ್ರು. ಬರೀ ಜೋಗಿಹಳ್ಳಿ ಒಂದು ಸ್ಮಶಾನದ ರೆಹಮಾನ್ ಖಾನ್, ಸುರೇಶ್ ಖಾನ್ ಅಂತ ಕಲಂದರ್ ಇಲ್ಲೇ ಇದ್ದಾರೆ, ಎಲ್ಲ ಇಟ್ಬಿಟ್ರು ಅವತ್ತು ಜೋಗಿಹಳ್ಳಿ ಇದರಲ್ಲಿ. ಅವತ್ತು ಒಂದು ದೊಡ್ಡ ಮನಸ್ಸು ಮಾಡಿ ಅವತ್ತು 3.5 ಎಕರೆ ಅವತ್ತು ಸ್ಮಶಾನದ ಜಾಗ ಕೊಡಿಸ್ದೆ ಕೈಯಿಂದ. ಇದು ಅಷ್ಟೇ ಅದು ಅಷ್ಟೇ ಅವತ್ತು ಕೊಡಿಸಿದ್ರಿಂದ ಇವತ್ತು ಅಲ್ಲಿ ಒಳ್ಳೆ ಉತ್ತಮವಾದ ಒಂದು ಸ್ಮಶಾನದ ಜಾಗನೂ ಕೂಡ ಕಾಂಪೌಂಡ್ ಎಲ್ಲ ಕೂಡ ಹಾಕಿದ್ದಾರೆ. ಅದಕ್ಕೆ ನಿನ್ನೆ ಒಂದು ಖುಷಿ ವಿಚಾರ ಏನಂದರೆ, ಜಮೀರಣ್ಣ ನಾನು ಮಾತಾಡಿ ಸುಮಾರು 10 ಕೋಟಿ ರೂಪಾಯಿ ನನಗೆ ನಾನು ತಾಲೂಕಿಗೆ ಮೈನಾರಿಟಿಯಿಂದ ಸ್ಪೆಷಲಾಗಿ ಗ್ರ್ಯಾಂಟ್ ಕೊಡ್ತೀನಿ ಅಂದರು. ಅದರಲ್ಲಿ 2.5 ಕೋಟಿ ರೂಪಾಯಿನ ಅಲ್ಲಿಗೆ ಶಾದಿ ಮಾಲಕ್ಕೆ ಅಲ್ಲಿಗೆ ಹಾಕ್ಸಿದ್ದೀನಿ. ನಿನ್ನೆಯನ್ನು ಕೂಡ ಅದು ಪತ್ರವನ್ನು ಬರೆದು ಕೊಟ್ಟು ಬಂದಿದ್ದೇನೆ ಅಂತಕ್ಕಂಥದ್ದನ್ನು ಕೂಡ ನಿಮಗೆ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬರ್ಗಿಹಳ್ಳಿಗೆ 1 ಕೋಟಿ ರೂಪಾಯಿ ಮತ್ತು ಬುಕ್ಕಾಪಟ್ಟಣ ಈ ಥರ 10 ಕೋಟಿ ರೂಪಾಯಲ್ಲಿ ಎಲ್ಲೆಲ್ಲಿ ಮುಸ್ಲಿಮ್ಸ್ ಇದ್ದಾರೆ ಎಲ್ಲ ಭಾಗಕ್ಕೂ ಕೂಡ ಕೊಡುವಂಥ ಕೆಲಸ ಮಾಡಿದ್ದೇನೆ. ಅದರಲ್ಲಿ 2.5 ಕೋಟಿ ರೂಪಾಯಿನ ನಮಗೆ ಶಾದಿ ಮಾಲಕ್ಕೆ ಕೊಡುವಂಥ ಕೆಲಸ ಮಾಡಿದ್ದೇವೆ. ಈಗಾಗಲೇ ಇದಕ್ಕೆ ಇಲ್ಲಿ ಹುಳಿಯಾರಿನಲ್ಲಿ ನಾನು 1 ಕೋಟಿ ರೂಪಾಯಿ, ಮುಖ್ಯಮಂತ್ರಿಗಳು 1 ಕೋಟಿ ರೂಪಾಯಿ, 2 ಕೋಟಿ ರೂಪಾಯಿ ಶಾದಿ ಮಾಲಕ್ಕೆ ಈಗಾಗಲೇ ಹಾಕಿದ್ದೀವಿ. ಅದು ಮಂಜೂರಾಗಿದೆ, ಅದು ಕೆಲಸ ಈಗ ಪ್ರಾರಂಭ ಆಗುತ್ತೆ. ಈ ಥರ ಆಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ, ಆವಾಗ ಅಲ್ಲ ಮೆಚ್ತಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲರ ಹತ್ರನೂ ನಮ್ಮ ಚಿಕ್ಕನಾಯಕನಲ್ಲಿ ನಮಗಾದರೂ ಕೂಡ ಹೆಮ್ಮೆ ಇದೆ. ನಮ್ಮಲ್ಲಿ ಎಲ್ಲರೂ ಕೂಡ ಒಂದೇ, ನಮ್ಮಲ್ಲಿ ಯಾವುದೇ ಜಾತಿ ಇಲ್ಲ. ತಾತಯ್ಯರವರೆಗೂ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ತೇವೆ ಅಂತಕ್ಕಂಥದ್ದು ನಮಗೆ ಆ ನಂಬಿಕೆ ಇದೆ. ಹಿರಿಯರು ಏನು ಮಾರ್ಗದರ್ಶನ ಹಾಕ್ಕೊಟ್ಟಿದ್ದಾರೆ, ಆ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಥರದಲ್ಲಿ ಇಲ್ಲಿ ಹುಟ್ಟಬೇಕಾದ್ರೆ ನಾವ್ಯಾರು ಕೂಡ ಅರ್ಜಿ ಹಾಕ್ಕೊಂಡು ಇಂಥ ಜಾತಿಲಿ ಹುಟ್ಟಬೇಕು ಅಂತ ಹುಟ್ಟಿಲ್ಲ. ಹುಟ್ಟಿದಾಗ ಆ ಸಂಪ್ರದಾಯಗಳನ್ನ ಚಾಚು ತಪ್ಪದೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಆ ಧರ್ಮಕ್ಕೆ ಧಕ್ಕೆ ಬರೋದ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದಾಗಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಹೋಗೋಣ ಒಂದು ಒಳ್ಳೆಯ ಥರದಲ್ಲಿ. ಇವತ್ತೇನು ರಂಜಾನ್ ಪವಿತ್ರವಾದ ದಿನದಂದು ನಾವೆಲ್ಲರೂ ಕೂಡ ಖುಷಿಯಿಂದ ಇದ್ದೇವೆ. ಈ ವರ್ಷವಿಡೀ ಖುಷಿಯಿಂದ ಇರೋ ರೀತಿಯಲ್ಲಿ ಆ ಭಗವಂತ ಎಲ್ಲರೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರು ಮಾಡ್ತಕ್ಕಂಥ ಕಸಬ್ನಲ್ಲಿರ್ಬೋದು, ಅವ್ರು ಮಾಡ್ತಕ್ಕಂಥ ಕಾಯಕದಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ಅವ್ರಿಗೆ ನೆಮ್ಮದಿಯನ್ನು ಕೊಡಲಿ, ಖುಷಿಯನ್ನು ಕೊಡಲಿ ಅಂತಕ್ಕಂಥದ್ದನ್ನ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯ.